ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ ಸರ್. ಈಗ ನಾವು ಇದ್ರ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದಾಗ ಈಗ ಶಕ್ತಿ ಯೋಜನೆ ನೋಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಮಾಡಿದ್ರು. ಈಗ ಅದನ್ನ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಅಂತ ಮಾಡಿದಿದ್ರೆ ಎಲ್ಲೋ ಒಂದ್ ಕಡೆ ಉಪಯೋಗ ಆಗ್ತಿತ್ತು ಅಂತ ನನಗನ್ಸುತ್ತೆ ಸರ್. ಅದು ಹುಡುಗರಾಗ್ಲಿ ಹುಡುಗಿರಾಗ್ಲಿ ವಿದ್ಯಾರ್ಥಿಗಳಿಗೆ ಅಂತ ಮಾಡ್ಬೋದಾಗಿತ್ತೇನೋ, ಅದೊಂದು. ಈಗ ಈ ಸೀರೆ ವಿಚಾರ ಬಂದಾಗ ಸರ್, ಈ ಸೀರೆ ಅಂತಲ್ಲ, ಈ ಉಚಿತ ಯೋಜನೆಗಳು ಅಂತ ಬಂದಾಗಲೇ, ಗ್ಯಾರಂಟಿ ಅಂತ ಬಂದಾಗಲೇ ಸಾಕಷ್ಟು ಜನ ಪುರುಷರು ಕೇಳ್ತಾ ಇದ್ರು, ಯಾಕೆ ನಾವು ವೋಟ್ ಹಾಕಿಲ್ವಾ, ನಮ್ಮಿಂದ ಸರ್ಕಾರ ಬಂದಿಲ್ವಾ, ನಮ್ಗೇನು ಗ್ಯಾರಂಟಿ ಇಲ್ವಾ, ನಾವು ತೆರಿಗೆ ಕಟ್ಟಲ್ವಾ ಅಂತ ಹೇಳಿ. ಸೊ ಹಂಗಾಗಿ ಮದ್ಯದ ದರ ಏರಿಕೆ ಆದಾಗ ವರ್ಷಕ್ಕೊಂದು 2 ಬಾಟ್ಲು ಫ್ರೀ ಕೊಡುತ್ತಾ ಈ ಸರ್ಕಾರ ಅಂತ ಕಾಯ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ ಸರ್. ನಾನು ಈಗ ಏನಾಗುತ್ತೆ, ನೀವು ಗ್ಯಾರಂಟಿ ಯೋಜನೆ ಇದ್ರ ಬಗ್ಗೆ ಮಾತಾಡುವಾಗ ಒಂದು ಎಕನಾಮಿಕ್ಸ್ ಅಲ್ಲಿ ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ ನಾವು ನೆನಪಿಟ್ಕೋಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್. ಅಬ್ಸಲ್ಯೂಟ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್. ಈಗ ಮಹಿಳೆಯರಿಗೆ ಶಕ್ತಿ ಅಲ್ಲ ಯಾವುದದು ನಿಮ್ಮ ಶಕ್ತಿ ಯೋಜನೆ ಫ್ರೀ ಬಸ್ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಆಗಿದ್ರೆ ಹೋದರೆ ಅದು ಮಹಿಳೆಯರಿಗೆ ಫ್ರೀ, ಅದು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಫ್ರೀ ಅಲ್ಲ. ಸಂಬಡಿ ಹ್ಯಾಸ್ ಟು ಪೇ ದ ಬಿಲ್. ಕರ್ನಾಟಕ ಸರ್ಕಾರ ಆ ಸಾರಿಗೆ ಸಂಸ್ಥೆಗೆ ಬಿಲ್ ಕೊಡ್ಬೇಕು. ಅದೇ ಸಮಸ್ಯೆ ಆಗುವುದು. ಈ ಸಮಸ್ಯೆಗಳು ಹೆಚ್ಚಾಗ್ತವೆ. ಈಗ 100 ಯೂನಿಟ್ವರೆಗೂ ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರೆ ಅದು ಫ್ರೀ ಅಲ್ಲ. ಅದನ್ನ ಕರ್ನಾಟಕ ಸರ್ಕಾರ ಎಷ್ಟು ಕೊಡಬೇಕು. ಪ್ರತಿಯೊಂದು ಬೆಸ್ಕಾಂಗೆ ಅವ್ರು ಕೊಟ್ಟಿದ್ದಾರೆ ಅಲ್ಲ, ಕೇಂದ್ರ ಸರ್ಕಾರ ಏನ್ ನಮ್ಮನೆ ಫ್ರೆಂಡ್ ಅಲ್ಲ, ನನಗೆ ರಾಜ್ಯ ಬಜೆಟ್ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಜೆಟ್ ಸಂದರ್ಭದಲ್ಲಿ ನಾನು ಅದನ್ನು ಚರ್ಚೆ ಮಾಡಿದ್ದೀನಿ. ಈಗ ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ. ಹೀಗಿರುವಾಗ ಅದನ್ನು ಯಾರು ಕೊಡ್ತಿದ್ದಾರೆ? ಈಗ ಎಸ್ಕಾಂಗಳಿಗೆ ಹಣ ಸರ್ಕಾರ ಕೊಡಬೇಕು, ಸಾರಿಗೆ ಸಂಸ್ಥೆಗಳ ಹಣ ಸರ್ಕಾರ ಕೊಡಬೇಕು, ಈ ಅನ್ನ ಭಾಗ್ಯದ ಹಣಕ್ಕೆ ಸರ್ಕಾರ ದುಡ್ಡು ಕೊಡಬೇಕು, ಅದಕ್ಕೆ ಅದ್ರ 5 kg ಕೊಡಕ್ಕಾಗ್ತದೆ, ಅದ್ರ ಕ್ಯಾಶ್ ಕೊಡಬೇಕು. ಹೀಗೆಲ್ಲ ಇರುವಾಗ ಇದೆಲ್ಲವನ್ನ ಹೊಂದಿಸಬೇಕು. ಎಲ್ಲಿಂದ ಹಣ ತರಬೇಕು? ನೀವು ಎಲ್ಲಿಂದ ತರಬೇಕು? ಒಂದು ಟ್ಯಾಕ್ಸ್ ಜಾಸ್ತಿ ಮಾಡಬೇಕು, ಇಲ್ಲ ನೀವು ರೆವೆನ್ಯೂ ಜಾಸ್ತಿ ಆಗೋ ಥರ ಇನ್ಕಮ್ ಜಾಸ್ತಿ ಮಾಡಬೇಕು ಜನರದ್ದು. ಅದು ಮಾಡ್ತಾ ಇಲ್ಲ. ಚರ್ಚೆ ಮಾಡಿದ್ವಿ ಮೇಡಮ್ ನಾವು ಅದನ್ನೇ. ಪ್ರಾರಂಭದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಯಾವತ್ತೋ ದುಡ್ಡು ಬರುತ್ತೆ ಅನ್ನೋದನ್ನು ಒಂದು ನಂಬಿಕೆ ಇತ್ತು. ಇವರು ಅದೂ ಮಾಡದೆ ಸಾಲ ಮಾಡಿಕೊಂಡು, ಏನು ಇವರು ಚಾರ್ವಾಕ ಹೇಳಿದ್ನಲ್ಲ, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ಯಾಕಂದ್ರೆ ರಾಮದಾಸ್ ಅವರ ಇದನ್ನ ಮಾತಾಡುವ ನೆಲೆಗಟ್ಟು ಬಿಜೆಪಿಗೂ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ 24% ಸಾಲದ ಬಡ್ಡಿ ಕಟ್ತೀವಿ ನಾವು. ನಮ್ಮ ಭಾರತ ಸರ್ಕಾರ 24% ಅದನ್ನು ಸಾಲ ಮಾಡೇ ಕೊಡ್ತೀವಿ. 198 ಲಕ್ಷ. ನೀವು ಬಿಜೆಪಿ ಅವ್ರು ಹೇಳೋದು ಹೆಂಗಿದೆ ಅಂದ್ರೆ, ಕೇಂದ್ರ ಸರ್ಕಾರ ಮಾಡಿದ ದೇಶದ ಉದ್ಧಾರಕ್ಕೆ ರಾಜ್ಯ ಸರ್ಕಾರ ಮಾಡಿದ್ರೆ ದೇಶ ಅಲ್ಲಲ್ಲ. ನಿಮ್ ಪ್ರಶ್ನೆ ನಾನು ಇಬ್ರು ಹಾಕಿದಿರಲ್ಲಮ್ಮ, 198 ಲಕ್ಷ ಕೋಟಿ ರೂಪಾಯಿ ಇದು ಮಾಡಿರ್ತಕ್ಕಂಥದ್ದು ಸಾಲ. ಆದರೆ ನಮ್ಮ ಏನು ಸಾಲ ಏನಿದೆ, ನಾವೇನಿವತ್ತು ಬಂಡವಾಳ ಹಾಕಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಕಳೆದ 10 ವರ್ಷದಲ್ಲಿ 85 ಲಕ್ಷ ಕೋಟಿ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಎಷ್ಟು ಹೇಳಿ? 85 ಲಕ್ಷ ಕೋಟಿ ಮಾಡಿದ್ದೀವಿ. ಅದರ ಬೆಳವಣಿಗೆ ಆಧಾರದ ಮೇಲೆ ದೇಶದಲ್ಲಿ ಉದ್ಯೋಗಗಳು ನಿರ್ಮಾಣ ಆಗ್ತದೆ. ಇವತ್ತು ಸುಮ್ಮನೆ ಯೂನಿಕಾರ್ನ್ಗಳಾಗ್ಬಿಡ್ತಾವ? ಸುಮ್ಮನೆ ದೇಶದಲ್ಲಿ ದಿನಕ್ಕೆ 35 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗ್ಬಿಡತ್ತಾ? ಸುಮ್ಮನೆ ಎಲೆಕ್ಟ್ರಿಫಿಕೇಶನ್ ಆಗ್ಬಿಡತ್ತಾ? ನಿರುದ್ಯೋಗ ದೇಶದಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? 9,85,000 ಕೇಂದ್ರ ಸರ್ಕಾರದ ಉದ್ಯೋಗಗಳು. ಹಾಗಲ್ಲ, ನಾನು ಹೇಳ್ತಿರೋಂಥದ್ದು. ಒಂದು ಕಡೆ ಎಲ್ಲ ರೀತಿಯನ್ನ ಬಳಸ್ಕೊಂಡು ವಿಕಾಸ ಆಗ್ತದೆ. ಯಾಕೆಂದರೆ ಇಷ್ಟೊಂದು ಜಗತ್ತಿನ ರಾಷ್ಟ್ರಗಳು ಭಾರತ ಜೊತೆ ವ್ಯಾಪಾರ ಮಾಡ್ತೀವಿ, ಭಾರತಕ್ಕೆ ಯಾಕೆ ಬರ್ತೀನಿ ಅಂತ ಹೇಳ್ತಿದೆ. ರಾತ್ರಿ ಬೆಳಿಗ್ಗೆ ಏನು ಮ್ಯಾಜಿಕ್ ಮಾಡೋಕ್ಕೆ ರಾಹುಲ್ ಗಾಂಧಿ ಹೇಳ್ದಂಗೆ ಆಲೂಗಡ್ಡೆ ಆಗಿ ಚಿನ್ನ ಬರುತ್ತಾ? ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. FDI ಹೆಚ್ಚಾಗಿದೆ, ಕಡಿಮೆ ಆಗಿದೆ ಕಳೆದ ಒಂದು 3 ವರ್ಷದಲ್ಲಿ. FDI ಟು ಇಂಡಿಯಾ ಹ್ಯಾಸ್ ಗಾನ್ ಡೌನ್. ಯಾವುದು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಗಾನ್ ಡೌನ್. ಒಂದು ವಿಷಯ ಹೇಳ್ತೀನಿ. ಫಾರಿನ್ ನೀವು ಹೇಳಿದ್ರಲ್ಲ, ದೇಶ ವಿದೇಶ ಜನ ಬರ್ತಿದ್ದಾರೆ ಕೇಳಿ. ಇನ್ನೂ ಈ ಥರದ ಅವಕಾಶನ ಒಂದು ಕೆಟ್ಟ ಪಾಲಿಸಿಯ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗೋದು ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಒಂದು ಗೂಗಲ್ನವರು 1,35,000 ಕೋಟಿ ರೂಪಾಯಿ ಬಂಡವಾಳ ಹಾಕೋದು ಉದ್ಯೋಗಗಳನ್ನ ಈ ರಾಜ್ಯ ಸರ್ಕಾರದ ಆಡಳಿತ ಸರಿಗಿಲ್ದಿರೋದಕ್ಕೋಸ್ಕರ, ಒಂದು ಅಸಮರ್ಥ, ಒಂದು ಭ್ರಷ್ಟ ಆಡಳಿತ. ಕೇಂದ್ರ ಸರ್ಕಾರದ ಲೂಪ್ ಹೋಲ್ಸ್ ಏನು ಇಲ್ಲವೇ ಇಲ್ಲ ಅಂತ ಹೇಳ್ಬೇಡಿ. ಕೇಂದ್ರ ಸರ್ಕಾರ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಿದೆ ಅಂತ ಮಹೇಶ್ವರೇ, ಪ್ಲೀಸ್ ಡೋಂಟ್ ಟೆಲ್. ಗತಿಶೀಲ ಅಂತೇಳಿ ನಾವು ಅದನ್ನ ಇದಕ್ಕೆ ಜೋಡಿಸಿದ್ದೀವಿ. ಇವಾಗ ಪ್ರಶ್ನೆ ಇರ್ತಕ್ಕಂಥದ್ದು ನನಗೇನು ಹೇಳ, ಮನ್ರೇಗಾ ಒಳಗಡೆ ಏನು ಈಗ ಜಿ ರಾಮ್ಜಿ ತಂದಿದ್ದೀವಿ,
ಈ ಜಿ ಒಳಗಡೆ ಇವರು ಈ ಬಡ್ಜೆಟಲ್ಲಿ ದುಡ್ಡು ಇಡ್ತಾರೆ. ಯಾಕಂದರೆ ಇಲ್ಲಿ ತನಕ ಜಿ ಅವರು ಏನು ಕೊಟ್ಟಿದ್ದಾರೆ, ಅದರ ಪ್ರೋಗ್ರಾಮನ್ನು ಕೂಡ ಚಾಕೊಟ್ಟು ಮಾಡಿಲ್ಲ. ಇವತ್ತು ಗಾಂಧಿಗೋಸ್ಕರ ಹೆಸರಿಡ್ಕೊಂಬಿಟ್ಟು ನಮ್ಮ ಗ್ರಾಮೀಣ ಪ್ರದೇಶದ ವಿಕಾಸವನ್ನು ತಡೆ ಹಾಕ್ತಾರ, ಇಲ್ಲ ಪ್ರಬುದ್ಧತೆ ಮೆರೀತಾರ ಅನ್ನೋ ಕೇಳಿ ಮಾಂತೇಶ್, ಇದೇ ಕೇಂದ್ರ ಸರ್ಕಾರ ಯೋಜನೆ ಆಗಿತ್ತು. ಯಾಕಂದ್ರೆ ನರೇಗಾ ಯೋಜನೆಯ ಸ್ಕೋಪ್ ಅನ್ನ ಜಾಸ್ತಿ ಮಾಡಿ ಹಣ ಕಡಿಮೆ ಮಾಡಿದ್ರಿ. 90-10 ಇದ್ದದನ್ನ 60-40 ಮಾಡಿದ್ರೆ ಅದ್ರ ಸ್ಕೋಪ್ ಜಾಸ್ತಿ ಮಾಡಿದ್ರೆ ಹೀಗಾಗಿ ರಾಜ್ಯದ ಮೇಲೆ ಹೆಚ್ಚುವರಿ ಹೊರೆ ಆಗುತ್ತೆ. ಆಯ್ತಾ, ಹೆಚ್ಚುವರಿ ಯಾವುದು ಹೆಚ್ಚುವರಿ ಉದ್ದೇಶ ಇಲ್ವೇ ಇಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ, ವಿಕಾಸ ಅಂತಕ್ಕಂಥದ್ದು ನೋಡಿ, CAG ರಿಪೋರ್ಟ್ 90 ಇದ್ದದನ್ನ 60 ಮಾಡಿದ್ರೆ ಹೇಳ್ಬಿಡ್ತೀನಿ. ಗಾಂಧಿ ಹೆಸರಿಟ್ಕೊಂಡೆ ವಿಕಸಿತ ಮಾಡಬಹುದಾಗಿತ್ತಲ್ಲ, ಆಗ್ತಿರ್ಲಿಲ್ವಾ? ಗಾಂಧಿ ಹೆಸರಾಗಿದ್ರೆ ಅದ್ರಲ್ಲೆಲ್ಲೂ ಗಾಂಧಿ ಅಂತ ಇಲ್ಲ, ರಾಮ ಅಂತಾನೂ ಇಲ್ಲ. ಇಲ್ಲಿರುವಂತ ಪ್ರಶ್ನೆ ಹೇಳ್ತೀನಿ ಕೇಳಿ. ಏನು CAG ರಿಪೋರ್ಟ್ ಕೊಟ್ಟಲಾಗಿತ್ತು, ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ರ್ಯಾಂಪೆಟ್, ಅದರಲ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಕಲಬುರಗಿ ಒಳಗಡೆ ನಡೆದಿರ್ತಕ್ಕಂಥ ವ್ಯಾಪಕವಾದಂಥ ಮಾಂತೇಶ್, ಜಿ ಒಳಗಡೆ ಏನು 2047ರಲ್ಲಿ ಭಾರತದ ಗ್ರಾಮಗಳು ವಿಕಾಸ ಆಗಬೇಕು, ಅದ್ರ ಜೊತೆ ಜೋಡಿಸ್ಬೇಕು ಅಂತ ಹೇಳಿ ಡ್ಯಾಶ್ ಬೋರ್ಡ್ ಅನ್ನ ಮಾಡಿದ್ರು. ಯಾವ್ದಾಗ್ಬೇಕು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಮನ್ರೇಗಾ ಒಳಗಡೆ ಮಾಡ್ತಿದ್ದ ಕೆಲಸ 60-40 ಯಾಕೆ ಮಾಡಿದ್ವಿ ಅಂತಂದ್ರೆ ಅಕೌಂಟಬಿಲಿಟಿ ಇಲ್ವಾ ರಾಜ್ಯದಕ್ಕೆ? ಅದಕ್ಕೂ ಸಂಬಂಧ ಇಲ್ಲ. 90-10 ಇರಲಿಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅಕೌಂಟಬಿಲಿಟಿ ಏನು ಹೇಳ್ತೀನಿ ಬನ್ನಿ. ನಾನೊಂದು ಮಾತು ಹೇಳ್ಬಿಡ್ತೀನಿ ನಿಮ್ಗೆ. ನೀವಂತೀರಿ ತೆರಿಗೆ ಹಂಚಿಕೆಯಲ್ಲಿ ಎಲ್ಲದಕ್ಕೂ ಸಮನಾಗಿ ಹಂಚ್ಬೇಕು, ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಇದು ಮಾಡ್ತಾರೆ ಅಂತ, ಅದರಲ್ಲೂ ಹೇಳ್ತೀರಿ. ಇಲ್ಲಿ ಅಕೌಂಟಬಿಲಿಟಿ ಇರಲಿಲ್ಲ, ಅದಕ್ಕೆ ನಾವು 60-40 ಮಾಡಿದ್ವಿ ಅಂತ. ಇದ್ರು ನೀವು ತೆರಿಗೆಲೂ ನಮ್ಮ ರಾಜ್ಯಕ್ಕೆ ಇಷ್ಟೇ, ನಿಮ್ ರಾಜ್ಯದ ಯೋಗ್ಯತೆ ಇಷ್ಟೇ ಅಂತ ಹೇಳಿ ತೆರಿಗೆಲೂ ಇಷ್ಟು ಕೊಡ್ತಾರೆ ನಿಮ್ ಕೇಂದ್ರ ಸರ್ಕಾರದಿಂದ. ಲೆಟ್ ಮಿ ಫಿನಿಶ್ ಪ್ಲೀಸ್, ಕೈಂಡ್ಲಿ ಅಲೋ ಮಿ. ಆಯ್ತಾ, ಅದ್ರಲ್ಲೂ ಇಷ್ಟು ಮಾಡ್ತೀರಿ, ಇಲ್ಲಿ ಅಕೌಂಟಬಿಲಿಟಿ ಇಲ್ಲ ಅಂತ ರಾಜ್ಯದ ಮೇಲೇನೂ ಹೊರೆ ಜಾಸ್ತಿ ಮಾಡ್ತೀರಿ. ಎಲ್ಲಾನು ರಾಜ್ಯದ ಮೇಲೆ ಹಾಕ್ಬಿಟ್ಟು ಅಕೌಂಟಬಿಲಿಟಿ ಅಂದ್ರೆ ಕೇಂದ್ರ ಸರ್ಕಾರದ ಅಕೌಂಟಬಿಲಿಟಿ ಬೇಡವಾ? ಒಂದು ವಿಷಯ ನೋಡಿ, ಕೇಂದ್ರದಿಂದ ಹಣ ಬರ್ತಿತ್ತು. ಕೇಂದ್ರದಿಂದ ಹಣ ಬಂದಿದ್ದನ್ನು ಇವ್ರು ಏನು ಮಾಡ್ತಾಯಿದ್ರು, ಒಂದು ಅವನು ಯಾರೋ ಪಟೇಲ, ಅವನು ಯಾರೋ MLA, ಅವನ ಫ್ರೆಂಡಿನ ಜಮೀನು ತೋಡು ಮಾಡೋವಂಥದ್ದು, ರಸ್ತೆ ಮಾಡೋದೇ ಕೆತ್ತಾಕಿದ ಮತ್ತೆ ಮಾಡೋವಂಥದ್ದು. ಬಿಜೆಪಿ ರಿಪೋರ್ಟ್ ಮಾಡಿರೋದ್ರ ಒಳಗಡೆ ಕರ್ನಾಟಕದ ಒಳಗಡೆ ಏನು ಈ ಒಂದು ಮನ್ರೇಗಾದ ಹಣ ಇದೆ, 29% ದುರುಪಯೋಗ ಆಗ್ತಿದೆ ಅಂತ ನಾನು ಹೇಳಿದಲ್ಲ. ಒಂದು ಅಸೆಟ್ ಫಾರ್ಮೇಶನ್ ಆಗ್ಬೇಕು ಅಂತ. ಅಸೆಟ್ ಫಾರ್ಮೇಶನ್ಗೆ ರಾಜ್ಯದವ್ರ ಜವಾಬ್ದಾರಿ ಇಲ್ವಾ? ರಾಜ್ಯದವ್ರದ್ದು ಹೊಣೆಗಾರಿಕೆ ಅಲ್ವಾ? ರಾಜ್ಯದವ್ರದ್ದು ಹೊಣೆಗಾರಿಕೆ ಅಲ್ವಾ? ಅಲ್ಲಿ ಎಲ್ಲ ಕೇಂದ್ರ ಸರ್ಕಾರ ಇವ್ರೇನ್ ಮಾಡ್ತಿರ್ತಾರೆ ರಾಜ್ಯದ 90-10 ಇದ್ದಾಗ ಅಲ್ಲಿ ಸೋರಿಕೆ ಜಾಸ್ತಿ ಆಗ್ತಿತ್ತು ಅಂತಂದ್ರೆ ಅದನ್ನ ಆ ಸೋರಿಕೆನ ತಡೆಗಟ್ಟೋದಕ್ಕೆ ಅಷ್ಟೇ 90-10 ಪೋರ್ಷನ್ ನಲ್ಲೇ ಏನಾದ್ರೂ ಮಾಡ್ಕೋಬಹುದು, ಇಲ್ಲ 90-20 ಮಾಡಬಹುದು, 80-20 ಮಾಡಬಹುದು. ರಾಹುಲ್ ರಾಜೀವ್ ಗಾಂಧಿ ಹೇಳಿದ್ರು ಒಂದ್ ಕಾಲದಲ್ಲಿ 100 ರೂಪಾಯಿ, ಒಂದು ವಿಷಯ ಹೇಳ್ತೀವಿ, 100 ರೂಪಾಯಿ ನಾವು ಕಳಿಸಿದ್ರೆ ಭ್ರಷ್ಟಾಚಾರ ಯೋಜನೆ ನಿಲ್ಸೋದಾ? ಭ್ರಷ್ಟಾಚಾರ ಇದೆ ಅಂತ ಯೋಜನೆ ನಿಲ್ಸೋದಾ? ಗಣಿ ಹಾಕನ್ನ ಆಯ್ತು, ಕರ್ನಾಟಕ ಗಣಿಗಾರ ನಿಲ್ಸ್ಬಿಡೋಣ. ಇಲ್ಲಿ ಕೇಳಿ, ಬಸವರಾಜ್ ಅವರೇ, ನಿಮ್ಗೆ ಅರ್ಥ ಆಗ್ತಿಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಮಾತ್ರೆಗೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಒಂದು ಟೈರಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಒಂದು ಯೋಜನೆ ಅವತ್ತಿನ ಕಾಂಟ್ರಪ್ರರಿ ಪ್ರೆಸೆಂಟ್ ಸಿಚುಯೇಷನ್ ಏನ್ ಬೇಕಾಗಿರುತ್ತೆ ಆ ತರ ಯೋಚನೆ ಮಾಡ್ತಾರೆ. ರೈಟ್. ಹಾಗಾದ್ರೆ ಮಹೇಶ್ವರ, ನಂದು ಒಂದಷ್ಟು ಪ್ರಶ್ನೆಗಳಿದೆ. ಮಹಂತೇಶ್ ಮಾತಾಡ್ತೀನಿ, ನಂದು ಕೆಲವು ಪ್ರಶ್ನೆಗಳಿದೆ. ಈಗ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದ್ರಲ್ಲಿ ಸೋರಿಕೆ ಆಗ್ತಿದೆ, ಸ್ಕೂಲ್ ಮಕ್ಕಳಿಗೆ ಶೂಸು ಸಾಕ್ಸು ಬಿಡ್ರಿ ಮೊಟ್ಟೆ ಕೊಡೋದ್ರಲ್ಲಿ ಸೋರಿಕೆ ಆಗ್ತಿದೆ. ಸ್ಟಾಪ್ ಮಾಡ್ಬಿಡಿ ಯೋಜನೆಗಳನ್ನ. ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ಕೆಲವು ಯೋಜನೆ ಸ್ಟಾಪ್ ಮಾಡ್ಬಿಡಿ. ಅದಕ್ಕೆ ಸ್ಟಾಪ್ ಮಾಡಿದಲ್ಲ ನಿಮ್ಮ ಪ್ರಶ್ನೆ. ಅಲ್ಲ, ಸ್ಟಾಪ್ ಮಾಡಿ, ಸೋರಿಕೆ ಆಗ್ತಿದೆ ಅಲ್ಲ, ಇಲ್ಲಿ ಕೇಳಿ. ಭ್ರಷ್ಟಾಚಾರ ತಡೆಯೋದು ಕೇಂದ್ರ ಸರ್ಕಾರದ ಉದ್ದೇಶ. ಅದನ್ನ ಬೇರೆ ಫಾರ್ಮೆಟ್ ಅಲ್ಲಿ ಕೊಟ್ಟಿದೀವಲ್ಲ, ನಿಮ್ಗೇನು ಇದನ್ನ ನಿಲ್ಸ್ಬಿಟ್ಟಿದೀವ? ನಾವೇನ್ ಮಾಡಿದೀವಿ? ಬೇರೆ ಫಾರ್ಮೆಟ್ ಅಂದ್ರೆ ಒಂದ್ ನಿಮಿಷ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಏನ್ ಹಿಂದೆ ತೋಡು ಮಾಡ್ತಿದ್ರಿ, ಬೇಡದಿದ್ದ ಕೆಲಸ ಮಾಡ್ತಿದ್ರಿ. ಈಗ ರಾಜ್ಯಗಳ ಮೇಲೆ ವಿಶ್ವಾಸ ಇಲ್ಲ ಅಷ್ಟೇ. ನಿಮಗೆ ರಾಜ್ಯಗಳೆಲ್ಲ ಕಾಂಗ್ರೆಸ್ ಆಡಳಿತ ರಾಜ್ಯಗಳು
ಅವರು ಬಿಜೆಪಿ ರಾಜ್ಯಕ್ಕೆ 90% ಹೋಗ್ತಾ ಇದೆಯಾ? ರಾಜ್ಯಗಳಲ್ಲಿ ಭ್ರಷ್ಟಾಚಾರನೇ ಇಲ್ವೇ ಇಲ್ವಾ? ಆಗ್ತಾ ಇಲ್ಲ ಅಂತ. ಅಂದ್ರೆ ಬಿಜೆಪಿ ರಾಜ್ಯಕ್ಕೆ 90% ಹೋಗ್ತಾ ಇದೆಯಾ? ನೀವು ಈಗ ವಿಕಿಪೀಡಿಯಾ ಓಪನ್ ಮಾಡಿ, ವಿಕಿಪೀಡಿಯಾ ಭಾರತದ ಭ್ರಷ್ಟಾಚಾರಕ್ಕೆ 14 ಲಕ್ಷ ಕೋಟಿ ರೂಪಾಯಿದು ಕಾಂಗ್ರೆಸ್ ಅವ್ರದ್ದು ಪುಟಕ್ಕೆ ಬಂದು. ಓಕೆ, ಲಾಸ್ಟ್ ರಿಯಾಕ್ಷನ್ ಮಹಾಂತೇಶ್ ಆನ್ ಬಜೆಟ್. ನೋಡಿ ಮೇಡಮ್, ಯುವಕರ, ಮಹಿಳೆಯರ ಮತ್ತು ಏನು ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನಮ್ಮ ಸರ್ಕಾರ ನಾಳೆ ವಿಶೇಷವಾದ ಬಜೆಟನ್ನು ಮಂಡಿಸಲಿದೆ. ಅದರಲ್ಲೂ ವಿಶೇಷವಾಗಿ ಕೃಷಿಗೆ ಮಾತ್ರ ಹೆಚ್ಚು ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ತಮ್ಮ ಆಯವ್ಯಯದಲ್ಲಿ ಅದು ರೈತರಿಗೆ, ಅದರ ಜೊತೆಗೆ ಕಾರ್ಖಾನೆಗಳಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದವು ಆ ಸಮಸ್ಯೆಗಳನ್ನು ತಡೆಗಟ್ಟು ನಿಟ್ಟಿನಲ್ಲಿ, ಯಾಕಂದರೆ ನಾವು ಪೂರ್ವ ಬಜೆಟಲ್ಲಿ ಭಾಗವಹಿಸಿರೋದರಿಂದ ಕಾರ್ಖಾನೆಗಳಿಗೆ ಏನು ನಿಗದಿ ಮಾಡಿ ಅವರಿಗೆ ಏನು ಹೊರೆಯನ್ನು ಹಾಕಬೇಕು ಅಥವಾ ಕೇಂದ್ರದ ಸರ್ಕಾರದ ಮೇಲೆ ಏನು ವಿಚಾರಣೆಗಳು ಮಾಡಬೇಕು ಅವೆಲ್ಲವನ್ನು ಜೊತೆಗೆ ಕೈಗಾರಿಕೆ ಮತ್ತು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಜೊತೆಗೆ ಸಮುದಾಯದವರಿಗೆ ಕ್ಷೇತ್ರದಲ್ಲಿಯೂ ಸಹ ಇಡೀ 3 ಹೆಚ್ಚು ವರ್ಷದ ಅವಕಾಶವನ್ನು ಬಜೆಟ್ ಕೊಡುವ ನಿಟ್ಟಿನಲ್ಲಿ ಅವರ ಇಡೀ ರಾಜ್ಯದ ಮುಸಲ್ಮಾನರನ್ನ ಜನತೆಗೆ ಓಲೈಸಬೇಕು, ಉಪಯೋಗ ಆಗುವ ನಿಟ್ಟಿನಲ್ಲಿ ವೋಟ್ ಬ್ಯಾಂಕ್ 17 ರಾಜಕಾರಣ ಬಜೆಟನ್ನ ಮಾಡಬೇಕು. ಮಾನ್ಯ ಅವ್ರು ಮುಖ್ಯಮಂತ್ರಿಗಳು ಇಡೀ ರಾಜಕೀಯವನ್ನ ಮಂಡಿಸ್ತಾ ಇದ್ದಾರೆ. ಮುಸಲ್ಮಾನರಿಗೆ, ಇಡೀ ದೇಶಕ್ಕೆಲ್ಲ, ಇಡೀ ಮುಸಲ್ಮಾನರಿಗೆ ಪ್ರಪಂಚಕ್ಕೆ ಅಡ ಇಡೋ ಕೆಲಸ ಮಾಡಿದ್ಬಿಟ್ರೆ ಅತ್ಯಂತ ಇನ್ನೇನು ಇಲ್ಲ. ಉತ್ತಮವಾದ ಬಜೆಟನ್ನು ಇಡೀ ನಾನು ರಾಜ್ಯದ ನೋಡಿ ತಗೊಳ್ಳಿ, ಮಂಡಿಸಿದ್ದಾರೆ. ಪಟ್ಟಿ ಕೊಡ್ತೀನಿ. ಆಯ್ತಾ? ಏನಿಲ್ಲ, ಸಿದ್ದರಾಮಯ್ಯನವರ ಮೇಲೆ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ. ನಾಳಿನ ಬಜೆಟಲ್ಲಿ ಹಿಂದಿನ ಕೆಲವೊಂದು ತಪ್ಪುಗಳನ್ನ ತಿದ್ದಿಕೊಂಡು ಮುಂದೆ ಸದೃಢ ಹಣಕಾಸು ಪರಿಸ್ಥಿತಿ ನಿರ್ಮಾಣ ಮಾಡುವಲ್ಲಿ ಕೆಲವೊಂದು ಹೆಜ್ಜೆಗಳನ್ನ ತಗೋಬೇಕಾಗ್ತದೆ. ಅದನ್ನ ತಗೊಳ್ತಾರೆ ಅಂತ ನಾನು ಇವತ್ತು ಆಶಯ ಪಟ್ಟು, ನಾಳೆ ನೋಡಿ ಏನಾಗುತ್ತೆ ಅಂತೇಳಿ ಅಲಾಂಗ್ ಸೈಡ್ ಈ ಒಂದು ಯುದ್ಧ ಪರಿಸ್ಥಿತಿ ಮತ್ತು ಈಗ ತೈಲ ಬೆಲೆ ಜಾಸ್ತಿ ಆದರೆ ನನ್ನ ಏನು ಸ್ಟ್ರಾಟಜಿ ಏನು ಅದನ್ನು ಕೂಡ ನಾಳೆ ನಾನು ಅಪೇಕ್ಷಿಸ್ತೇನೆ. ಆಲ್ರೈಟ್ ಸರ್. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಒತ್ತಾಸೆ ಕೊಡದೆ ಕರ್ನಾಟಕದ ಸರ್ವಾಂಗೀಣ ವಿಕಾಸ ಹಾಗೂ ದಿಕ್ಕಿನೊಳಗಡೆ ಭಾರತದ ವಿಕಾಸದ ಜೊತೆಗೆ ಕರ್ನಾಟಕನೂ ದೊಡ್ಡ ಪ್ರಮಾಣದಲ್ಲಿ ವಿಕಾಸ ಆಗಬೇಕು. ಈ ಸಣ್ಣ ಪಕ್ಷ ರಾಜಕೀಯದಿಂದ ಹೊರಬಂದು ನೈಜ ರಾಜಕಾರಣದತ್ತ ಅಂದರೆ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯವನ್ನಾಗಿ ಕರ್ನಾಟಕವನ್ನು ಕೊಂಡೋಗಬೇಕು. ಭ್ರಷ್ಟಾಚಾರ ಕಡಿಮೆ ಮಾಡಿ, ಸ್ವಜನ ಪಕ್ಷಪಾತ ಕಡಿಮೆ ಮಾಡಿ, ಎಲ್ಲರನ್ನೂ ನಿಮ್ಮವರು ಅಂತ ಭಾವಿಸ್ರಿ. ಇವ ನಮ್ಮವ ಅಂತ ಬಸವಣ್ಣನ ತತ್ವನ ಚಾಚು ತಪ್ಪದೆ ಪಾಲಿಸೆ ಮಾಡಿ, ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ರಾಜ್ಯವನ್ನು ಹಾಳು ಮಾಡಬೇಡಿ. ಭಗವಂತ ನಿಮ್ಗೆ 17ನೇ ಬಾರಿ ಅವಕಾಶ ಕೊಟ್ಟಿರೋದನ್ನು ಸದ್ವಿನಿಯೋಗ ಮಾಡಿ. ಭಗವಂತ ಅವ್ರಿಗೂ ಆ ಒಳ್ಳೆ ಬುದ್ಧಿ ಕೊಡಲಿ, ಇನ್ನೊಂದಷ್ಟು ರಾಜ್ಯಕ್ಕೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ರಾಜ್ಯದ ಬಜೆಟ್ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸುಲಭವಾಗಿಲ್ಲ. ಐ ನೋ ಇಟ್ ಇಸ್ ವೆರಿ ಚಾಲೆಂಜಿಂಗ್, ಬಟ್ ನೀವು ಜನಪರವಾಗಿ ನೀವು ಮಾಡಲೇಬೇಕಾಗತ್ತೆ ಈ ಬಜೆಟನ್ನು. ಬಟ್ ನಾಳಿನ ಬಜೆಟಲ್ಲಿ ಏನಿರುತ್ತೆ ಏನಿರಲ್ಲ ಕಾದ್ ನೋಡೋಣ. ಅಟ್ ದ ಸೇಮ್ ಟೈಮ್ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಮೀಟಿಂಗ್ ಹಾಲ್ಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬಹುದು, ಬಟ್ ಅದು ಗ್ರೌಂಡ್ ಲೆವೆಲ್ಗೆ ಬರಬೇಕಲ್ಲ, ಅಲ್ಲಿ ಇರೋದು ಅಧಿಕಾರಿಗಳ ಅಥವಾ ಅದನ್ನು ಕಾರ್ಯರೂಪಕ್ಕೆ ತರುವವರ ತಾಕತ್ತು ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗಳಿಗೆ ಅಥವಾ ಸಮುದಾಯಗಳಿಗೆ ತಲುಪಿಸುವಂಥದ್ರಲ್ಲಿ ಅದರ ಒಂದು ಯಶಸ್ಸಿನ ಗುಟ್ಟಡಗಿರುತ್ತೆ. ಅದರಲ್ಲಿ ಎಲ್ಲೋ ನನಗೆ ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ಆಲ್ಮೋಸ್ಟ್ ಫೇಲ್ಯೂರ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ವಿಲ್ ಸಿ ಏನು ಮಾಡ್ತಾರೆ ಬಜೆಟಲ್ಲಿ, ಕಾದ್ ನೋಡೋಣ. ಗ್ಯಾರಂಟಿಗಳು, ಇವಾಗ ಯಾರೆಲ್ಲ ಗ್ಯಾರಂಟಿಗಳು ತಗೊಂಡಿದ್ದಾರೆ, ಗ್ಯಾರಂಟಿಗಳಿಗೆ ನಮ್ಮ ವಿರೋಧ ಇಲ್ಲ. ಆದರೆ ಆ ಗ್ಯಾರಂಟಿನ ನಿನಗೂ ಫ್ರೀ, ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ ಅಂತ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಲ್ಲ. ಆ್ಯಂಡ್ ಸೋರಿಕೆ ಎಲ್ಲ ಇಲಾಖೆಗಳಲ್ಲೂ ಸೋರಿಕೆ ಆಗ್ತಾ ಇದೆ. ಅದ್ರ ಬಗ್ಗೆ ಐ ಥಿಂಕ್ ಬೀಯಿಂಗ್ ಅ ಫಿನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಗಮನ ಕೊಡಲೇಬೇಕು ಅಂತ ಹೇಳ್ತಾ, ನಾಳಿನ ಬಜೆಟ್ ಬಗ್ಗೆ ನಾನಂತೂ ಯಾವ ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಾದ್ ನೋಡೋಣ ನಾಳಿನ ನಮ್ಮ ರಾಜ್ಯದ ಬಜೆಟ್ ಹೇಗಿರುತ್ತೆ ಅಂತ ಹೇಳಿ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.